ಮುಂದಿನ ದಿನಗಳಲ್ಲಿ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದರೆ ಮನೆ ಮಸೀದಿಗಳಿಗೆ ಹೊಕ್ಕು ಹೊಡೆಯುತ್ತೇವೆ. ನಮ್ಮ ಸಹನೆಯ ಕಟ್ಟೆಯೂ ಒಡೆದಿದೆ. ಇದು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೀಡಿದಂತಹ ಎಚ್ಚರಿಕೆ. ಬಾಗಲಕೋಟೆಯಲ್ಲಿ ನಡೆದ ಗಲಭೆ ಕೇಸ್ನಲ್ಲಿ ಬಂಧಿಯಾಗಿರುವವರು ಕೇವಲ 8 ಮಂದಿ. ಉಳಿದವರನ್ನು ಶೀಘ್ರ ಬಂಧಿಸಿ ಅಲ್ಲಿನ ಮಸೀದಿಗೆ ಬೀಗ ಹಾಕಿ ಮೌಲ್ವಿ ಮುತುವಲ್ಲಿ ವಶಕ್ಕೆ ಪಡೆಯಿರಿ. ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರವಾ ಅಥವಾ ಮುಸ್ಲಿಂ ಸರ್ಕಾರವೇ? ಇದು ಪ್ರಮೋದ್ ಮುತಾಲಿಕ್ ಅವರ ಆಕ್ರೋಶದ ಮಾತು. ಕಾಂಗ್ರೆಸ್ ತುಷ್ಟೀಕರಣ ನೀತಿಯಿಂದ ಕೆಲ ಮುಸ್ಲಿಮರು ಮೆರೆದಾಡ್ತಿದ್ದಾರೆ. ಹಿಂದೂಗಳನ್ನ ರಾಜಕೀಯ ಪಕ್ಷದವರು ರಕ್ಷಿಸ್ತಾರೆಂಬ ಭರವಸೆ ಇಲ್ಲ. ರಾಜಕೀಯ ಪಕ್ಷಗಳ ಮೇಲಿನ ನಂಬಿಕೆ ನಮಗೆ ಹೊರಟು ಹೋಗಿದೆ. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಹುಬ್ಬಳ್ಳಿಯಲ್ಲಿ ಈ ಸಂಬಂಧ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸದ್ಯದ ಬೆಳವಣಿಗೆ ಕುರಿತು ಮುಂದಿನ ದಿನಗಳಲ್ಲಿ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದರೆ ನುಗ್ಗಿ ಹೊಡಿತೀವಿ ಅಂದಿದ್ದಾರೆ. ಹಿಂದೂ ದೇವತೆಗಳಿಗೆ ಅಪಮಾನ ಮಾಡುವಂಥದ್ದು, ಹಿಂದೂ ದೇವರುಗಳಿಗೆ ಅವಹೇಳನ ಮಾಡುವಂಥದ್ದು ಮುಂದುವರೆದರೆ ಮನೆ ಮಸೀದಿಗಳಿಗೆ ಹೊಕ್ಕು ಹೊಡಿತೀವಿ ಅಂದಿದ್ದಾರೆ. ನಮ್ಮ ಸಹನೆಯ ಕಟ್ಟಿಯೂ ಒಡೆದಿದೆ. ಹಾಗಾಗಿ ಇನ್ಮುಂದೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರವಾ ಅಥವಾ ಮುಸ್ಲಿಂ ಸರ್ಕಾರವಾ ಅಂತ ಆಕ್ರೋಶ ಹೊರಹಾಕಿರುವ ಅವರು ಬಾಗಲಕೋಟೆಯಲ್ಲಿ ಗಲಭೆ ಆಯ್ತಲ್ಲ, ಆ ಪ್ರಕರಣದಲ್ಲಿ ಬಂಧಿತರಾಗಿರುವಂಥವರು ಕೇವಲ 8 ಮಂದಿ, ಇನ್ನುಳಿದವರನ್ನು ಕೂಡ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ದು, ಮುತವಲ್ಲಿ ಮೌಲ್ವಿಗಳನ್ನು ವಶಕ್ಕೆ ಪಡಿಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರವೇ ಅಥವಾ ಮುಸ್ಲಿಂ ಸರ್ಕಾರವೇ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದಾಗಿ ಕೆಲ ಮುಸ್ಲಿಮರು ಮೆರೆದಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಹಿಂದೂಗಳನ್ನ ರಾಜಕೀಯ ಪಕ್ಷದವರು ರಕ್ಷಿಸ್ತಾರೆ ಅನ್ನುವಂಥ ಭರವಸೆ ಇಲ್ಲ. ರಾಜಕೀಯ ಪಕ್ಷಗಳ ಮೇಲಿನ ನಂಬಿಕೆ ನಮಗೆ ಹೊರಟು ಹೋಗಿದೆ ಅಂತ ಕೂಡ ತೀಕ್ಷ್ಣವಾಗಿಯೇ ಎಲ್ಲ ಪಕ್ಷಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿರುವ ಎಲ್ಲ ಪಕ್ಷಗಳನ್ನೂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಪ್ರಮೋದ್ ಮುತಾಲಿಕ್. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅಥವಾ ಹಿಂದೂಗಳ ಮೇಲಿನ ಕಲ್ಲು ತೂರಾಟ ಇರಬಹುದು, ಹಿಂದೂ ದೇವರುಗಳಿಗೆ ಅಪಮಾನ ಇರಬಹುದು ಆಗಿದ್ದೇ ಆದರೆ ಮನೆ ಮಸೀದಿಗಳಿಗೆ ನುಗ್ಗಿ ಹೊಡಿತೀವಿ, ನಮ್ಮ ಸಹನೆಯ ಕಟ್ಟಿಯೂ ಕೂಡ ಒಡೆದಿದೆ ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಮೆರವಣಿಗೆ ಹೋಗುವಂತಹ ವೇಳೆ ಅಲ್ಲಿ ನಡೆದಿದ್ದಂಥ ಮಸೀದಿಯ ಮುಂದೆ ಮೆರವಣಿಗೆ ಬರ್ತಿದ್ದ ಹಾಗೆಯೇ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ. ಆ ಪ್ರಕರಣದಲ್ಲಿ ಬಂಧಿತರಾಗಿರುವಂಥವರು ಕೇವಲ 8 ಮಂದಿ, ಇನ್ನುಳಿದವರನ್ನ ಶೀಘ್ರ ಬಂಧಿಸಿ ಮತ್ತು ಅಲ್ಲಿನ ಮುತವಲ್ಲಿ ಮೌಲ್ವಿಗಳನ್ನು ವಶಕ್ಕೆ ಪಡೆಯಿರಿ ಅಂತ ಕೂಡ ಈ ವೇಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಅದು ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರವಾ ಅಥವಾ ಮುಸ್ಲಿಂ ಸರ್ಕಾರವಾ ಅಂತ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತು ಯಾವುದೇ ರಾಜಕೀಯ ಪಕ್ಷದವರು ಹಿಂದೂಗಳನ್ನು ರಕ್ಷಿಸ್ತಾರೆ ಅನ್ನುವಂಥ ಭರವಸೆ ಇಲ್ಲ. ರಾಜಕೀಯ ಪಕ್ಷಗಳ ಮೇಲಿನ ನಂಬಿಕೆ ನಮಗೆ ಹೊರಟು ಹೋಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಸಂಬಂಧ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಮತ್ತು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸೇ ತೀರ್ತೇವೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ 2025ರಲ್ಲಿ ಮುತಾಲಿಕ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಹಿಂದೂ ದೇವರಿಗೆ ಅಪಮಾನ ಮಾಡಿದವರ ಮನೆಗಳಿಗೆ ನುಗ್ಗಿ ಹೊಡಿತೀವಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಂಥ ಒಂದು ಪ್ರಸಂಗ ಕೂಡ ಎದುರಾಗಿತ್ತು ಹಿಂದೆ. ಅದೇ ರೀತಿ ಈಗಲೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಖಂಡಿಸಿರುವ ಪ್ರಮೋದ್ ಮುತಾಲಿಕ್ ಅವರು ಇದೇ ರೀತಿ ಮುಂದುವರೆದಿದ್ದೇ ಆದರೆ, ಹಿಂದೂ ದೇವರುಗಳಿಗೆ ಅಪಮಾನ ಮಾಡಿದ್ದೇ ಆದರೆ ನುಗ್ಗಿ ಹೊಡಿತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.